ಬಹಳ ವಿಶೇಷ ಇದೆ. ಅಗಸಿ ಹಿಂಡಿ ಆಯ್ತು, ಆಮೇಲೆ ಕರಿ ಹಿಂಡಿ ಆಯ್ತು, ಪುಂಡಿ ಪಲ್ಯ ಆಯ್ತು, ಸೊಪ್ಪು, ಆಮೇಲೆ ಬಾನ, ಅಗ್ನಿ ಪ್ರಿಯವಾದ ಪೂಜರಿಗೆ ಪ್ರಿಯವಾದ ಇದು ಒಂದು ಪುಷ್ಟಾನ ಭೋಜನ. ಶ್ರೀ ಮದರ್ಥ ನಾರೀಶ್ವರ 286ನೇ ಜಾತ್ರಾ ಮಹೋತ್ಸವದ ಲಘು ರಥೋತ್ಸವದ ಪ್ರಖ್ಯಾತ ರೊಟ್ಟಿ ಜಾತ್ರೆ ಸೇವಾ ಸಂದರ್ಭದಲ್ಲಿ ನಮ್ಮ ಡಂಬಳ ಗ್ರಾಮದ ಸಕಲ ಸದ್ಭಕ್ತರು ಈ ರೊಟ್ಟಿ ಪ್ರಸಾದವನ್ನು ಅತ್ಯಂತ ಆಸಕ್ತಿಯಿಂದ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಂಬಳ ಗ್ರಾಮದ ಗುರು ಹಿರಿಯರು ಹಾಗೂ ಜಾತ್ರಾ ಕಮಿಟಿಯವರು ಮತ್ತು ITI ಕಾಲೇಜಿನ ಎಲ್ಲ ಸರ್ವ ಸಿಬ್ಬಂದಿಯವರು ಕೂಡ ಸಕಲ ಸಿದ್ಧತೆಯನ್ನು ಮಾಡಿ ನಮ್ಮ 1998ನೇ ಸಾಲು ಹಾಗೂ 1996ನೇ ಸಾಲಿನ ನಮ್ಮ ಹಿರಿಯ ಅಣ್ಣನವರು ಎಲ್ಲರೂ ಕೂಡಿ ನಾವು ವಿಶೇಷವಾಗಿ ಇವತ್ತು ಜಾತ್ರಾ ದಿವಸದ 2ನೇ ದಿವಸ ತರಕತ್ತರ ವಿಶೇಷವಾಗಿ ಇವತ್ತೆಲ್ಲರೂ ಈ ದಾಸೋಹದಲ್ಲಿ ತೊಡಗಿಕೊಂಡು ಈ ITI ವಿದ್ಯಾರ್ಥಿಗಳು ಕೂಡ ಈ ಪ್ರಸಾದ ವಿನಿಯೋಗದಲ್ಲಿ ಭಾಗಿಯಾಗಿದ್ದಾರೆ. ಅಂತ ಒಂದು ವಿಶೇಷ ಸಂದರ್ಭ ನಮ್ಮ ಡಂಬಳ ಗ್ರಾಮದಲ್ಲಿ ಇವತ್ತು ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ನಮ್ಮ ಗುರುಗಳು ಅವರು ಕೂಡ ನಮ್ಮ ಆಶೀರ್ವಾದ ನೀಡಿದ್ದಾರೆ. ಅವರು ಕೂಡ ಈ ಜೊತೆಗೆ ಸಹಕಾರದಿಂದ ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಎಲ್ಲ ಟ್ರೇಲರ್ಗಳಲ್ಲಿ ಕೂಡ ರೊಟ್ಟಿಯನ್ನು ಸಂಗ್ರಹ ಮಾಡಿ ಇವತ್ತು ವಿಶೇಷವಾಗಿ ಇದು ರೊಟ್ಟಿ ಇದೆ ನೋಡ್ರಿ. ಈ ಟೇಲರ್ ಇನ್ನೂ ಒಳಗಡೆ ರೊಟ್ಟಿಯನ್ನು ಸಂಗ್ರಹ ಮಾಡಿದ್ದಾರೆ ಮಠದ ಒಳಗಡೆ. ಕರಿಂಡಿ, ಅದೇ ರೀತಿ ಅಗಸಿ ಹಿಂಡಿ, ಬಾನ ಮತ್ತು ರೊಟ್ಟಿ ಜೊತೆಗೆ ಎಲ್ಲ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರೂ ಕೂಡಿ ನೋಡ್ರಿ ಅಲ್ಲೆಲ್ಲ ಪ್ರಸಾದ ಯಾವ ರೀತಿ ಗದ್ದಲ ಇದೆ. ಮಹಾಪ್ರಸಾದದಲ್ಲಿ ಎಲ್ಲ ಸದ್ಭಕ್ತರು ಸಹಕರಿಸುತ್ತಾರೆ. ಆದರೆ ಇಲ್ಲಿ ನೆರೆದಂಥ ಎಲ್ಲ ಭಕ್ತರು ರೊಟ್ಟಿ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಸಮರ್ಪಣೆ ಮಾಡ್ತಾರೆ, ಸವಿತಾರೆ. ಅದು ರೊಟ್ಟಿ ಹಾಗೂ ಬಾನ, ಜಾತೀಯತೆ ನಾನು ಅವರಿವರನ್ನದೇ ಜಾತೀಯತೆಯನ್ನು ಮಾಡದೆ ಎಲ್ಲಾ ಗ್ರಾಮದಿಂದ ಎಲ್ಲಾ ಮನೆಗಳಿಂದ ರೊಟ್ಟಿಯನ್ನು ಸಂಗ್ರಹಿಸಿ ಅವರಿವರನ್ನದೇ ಜಾತ್ಯತೀತ ನಮ್ಮ ಜಾತ್ಯತೀತೆಯ ಪ್ರಖ್ಯಾತಿ ಪಡೆದ ಶ್ರೀ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾವರದಲ್ಲಿ ಈ ಜಾತ್ರೆ ಪ್ರಾರಂಭವಾಗಿದೆ. ಈ ಜಾತ್ರೆಯ ವಿಶೇಷ ಏನಂದ್ರೆ ರೊಟ್ಟಿ ಜಾತ್ರೆ ಬಗ್ಗೆ ನಮ್ಮ ಡಂಬಳದ ಬಹಳ ವಿಶೇಷ ಇದೆ. ಅಗಸಿ ಹಿಂಡಿ ಆಯ್ತು, ಆಮೇಲೆ ಕರಿ ಹಿಂಡಿ ಆಯ್ತು, ಪುಂಡಿ ಪಲ್ಯ ಆಯ್ತು, ಸೊಪ್ಪು, ಆಮೇಲೆ ಬಾನ, ಅಗ್ನಿ ಪ್ರಿಯವಾದ ಪೂಜರಿಗೆ ಪ್ರಿಯವಾದ ಇದು ಒಂದು ಪುಷ್ಟಾನ ಭೋಜನ. ಆದ್ರೆ ಅದೇ ತರ ಎಲ್ಲರೂ ಸವಿಬೇಕಂತಂದು ಎಲ್ಲಾ ಜಾತ್ಯತೀತವಾಗಿ ಅವರಿವರನ್ನೋದು ಎಲ್ಲಾ ಜಾತ್ಯತೀತವಾಗಿ ಸವಿಬೇಕಂತಂದು ಅವರಲ್ಲಿ ಒಂದು ಭಾವನೆ ಇತ್ತು. ಆ ಭಾವನೆಯಂತೆ 286ನೇ ಜಾತ್ರಾ ಮಹೋತ್ಸವ ಅಗ್ನಿ ವಿಜೃಂಭಣೆಯಿಂದ ನಡೆದಿದೆ. 1996, 97, 98ನೇ ಬ್ಯಾಚಿನ ಎಲ್ಲಾ ವಿದ್ಯಾರ್ಥಿಗಳು 2001ನೇ ವಿಷಯ ಇವಾಗ ಪ್ರಶಸ್ತ ಸಾಲು 2001 ಅಲ್ರಿ, 2001ನೇ ಸಾಲಿನ ವಿಶೇಷ SSLC JTI ಸ್ಕೂಲ್ ಡಂಬಳ ಗೆಳೆಯರ ಬಳಗದ ವತಿಯಿಂದ 21 ಚೀಲ ಅಲ್ರಿ 21 ಚೀಲ ಅಕ್ಕಿ ದಾನ ಮಾಡಿದ್ದಾರೆ. ಹಾಗೂ 5 ಡಬ್ಬಿ ಒಳ್ಳೆ ಎಣ್ಣೆಯನ್ನು ದಾನ ಮಾಡಿದ್ದಾರೆ. 10 ಕ್ವಿಂಟಲ್ ಬೆಲ್ಲವನ್ನು ಕೂಡ ಅವರು ಈ ಸಲ ಕೊಟ್ಟಿದ್ದಾರೆ. ಇದೇ ತರ ಎಲ್ಲಾ ಬ್ಯಾಚು ಮುಂದೆ ಈಗ ಕಾರ್ಯ ನಿರ್ವಹಿಸಿಕೊಂಡು ಹೋಗ್ಬೇಕಂತಂದು. ಯಾಕಂದ್ರೆ ಈ ಜಾತ್ರೆಗಳು ನೋಡುವುದೇ ವಿಶೇಷ, ಅದರಲ್ಲೂ ಸೇವಾ ಸಲ್ಲಿಸುವುದು ಬಹಳ ವಿಶೇಷ. ಈ ಜಾತ್ರೆಗಳು ನಡಿಬೇಕಂದ್ರೆ ಎಲ್ಲಾ ಯುವಕರಿಂದ ನಡಿಬೇಕು, ನಾವು ಮಾಡಬೇಕು, ನಮ್ಮ ಗೆಳೆಯರನ್ನು ಕರೆದು ಆ ಜಾತ್ರೆಯಲ್ಲಿ ವಿಶೇಷತೆಯನ್ನು ನೋಡಬೇಕು. ಹೇಳಿ ಸರ್.